ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಅಂಬಿಯಾ ವಲ್ ಮುರ್ಸಲೀನ್ ವಅಲಾ ಆಲಿಹಿ ವಅಸ್ಹಾಬಿಹಿ ವಮನ್ ತಬಿಯಹುಂ ಬಿ ಇಹ್ಸಾನಿನ್ ಇಲಾ ಯೌಮಿದ್ದೀನ್ ಅಮ್ಮಾಬಾದ್. ಎಲ್ಲ ರೀತಿಯ ಸ್ತುತಿ ಸ್ತೋತ್ರಗಳು ಪ್ರಶಂಸೆಗಳು ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅನುಗ್ರಹಗಳಾಗಲಿ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ವಿಶೇಷವಾಗಿ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೇಲೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ನಮ್ಮ ಸಂಚಿಕೆ ವಿಷಯ ಯೇಸುಕ್ರಿಸ್ತರ ಈಸಾ ಅಲೈಹಿಸ್ಸಲಾಮರವರ ಪವಾಡಗಳೇನು, ಅವರ ಪವಾಡಗಳು ಏನಾಗಿತ್ತು ಎಂಬುದು ನಮ್ಮ ಈ ಸಂಚಿಕೆಯ ವಿಷಯವಾಗಿದೆ. ಅಲ್ಲಾಹನ ಅನುಮತಿಯಿಂದ ಈಸಾ ಅಲೈಹಿಸ್ಸಲಾಮರವರು ಯೇಸುಕ್ರಿಸ್ತರು ದೊಡ್ಡ ದೊಡ್ಡ ಪವಾಡಗಳನ್ನು ತೋರಿಸಿದರು. ಅವರು ತಂದೆ ಇಲ್ಲದೆ ಹುಟ್ಟಿದ್ದು ಅತೀ ದೊಡ್ಡ ಒಂದು ಪವಾಡವಾಗಿತ್ತು. ಮತ್ತು ತಾಯಿಯನ್ನು ಶೀಲಗೆಟ್ಟವಳು ಎಂದು ಆರೋಪಿಸಿದಾಗ ಇಸ್ರಾಯೇಲ್ ಮಕ್ಕಳಿಗೆ ಅವರು ತೊಟ್ಟೆಲಲ್ಲಿ ಮಗುವಾಗಿದ್ದಾಗಲೇ ಉತ್ತರ ನೀಡಿ ತಮ್ಮ ತಾಯಿಯ ಮಾನವನ್ನು, ತಮ್ಮ ತಾಯಿಯ ಗೌರವವನ್ನು ಅವರು ಕಾಪಾಡಿದರು. ಪವಿತ್ರ ಕುರಾನ್ ಹೇಳುತ್ತದೆ, ಕಾಲ ಇನ್ನಿ ಅಬ್ದುಲ್ಲಾ ಆತಾನಿಯಲ್ ಕಿತಾಬ ವಜಅಲನಿ ನಬಿಯ, ನಾನು ಖಂಡಿತವಾಗಿಯೂ ಅಲ್ಲಾಹನ ದಾಸನಾಗಿದ್ದೇನೆ, ನನಗೆ ಅಲ್ಲಾಹು ಗ್ರಂಥವನ್ನು ನೀಡಿದ್ದಾನೆ ಮತ್ತು ನನಗೆ ಸಂದೇಶವಾಹಕನನ್ನಾಗಿ ಅಲ್ಲಾಹು ಮಾಡಿದ್ದಾನೆ ಎಂದು ಈಸಾ ಅಲೈಹಿಸ್ಸಲಾಮರವರು ತೊಟ್ಟೆಲಲ್ಲಿರುವಾಗ ಹೇಳಿದರು. ಅದೇ ರೀತಿ ಪವಿತ್ರ ಕುರಾನಿನ ಇತರೆ ಸೂಕ್ತಗಳನ್ನು ನಾವು ಅವಲೋಕಿಸಿದಾಗ ಪವಿತ್ರ ಕುರಾನ್ ಹೇಳುವುದು ವಯುಕಲ್ಲಿಮುನ್ನಾಸ ಫಿಲ್ ಮಹದಿ ವಕಹಲಂ ವಮಿನ ಸಾಲಿಹೀನ್. ಪವಿತ್ರ ಕುರಾನ್ ಹೇಳುವುದು, ಅವರು ತೊಟ್ಟೆಲಲ್ಲಿರುವಾಗಲೂ ಮಧ್ಯ ವಯಸ್ಕರಾಗಿರುವಾಗಲೂ ಜನರೊಂದಿಗೆ ಮಾತನಾಡುವರು ಮತ್ತು ಅವರು ಸಜ್ಜನರಲ್ಲಿ ಸೇರಿದವರಾಗಿದ್ದಾರೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಯೇಸುಕ್ರಿಸ್ತರು ಅಲ್ಲಾಹನ ಇಚ್ಛೆ ಮೇರೆಗೆ ಮೃತರಿಗೆ ಜೀವ ನೀಡುತ್ತಿದ್ದರು, ಕುಷ್ಠರೋಗಿಗಳನ್ನು ಮತ್ತು ದುಷ್ಟಹೀನರನ್ನು ಗುಣಪಡಿಸುತ್ತಿದ್ದರು. ಈ ಎಲ್ಲ ಪವಾಡಗಳು ಆಗುತ್ತಿರುವುದು ಈಸಾ ಅಲೈಹಿಸ್ಸಲಾಮರವರ ಕೈಯಿಂದ. ಆದರೆ ಈ ಎಲ್ಲ ಪವಾಡಗಳು ಅಲ್ಲಾಹನ ಆಜ್ಞೆಯಿಂದ ಮಾತ್ರ ಈಸಾ ಅಲೈಹಿಸ್ಸಲಾಮರವರಿಂದ ಆಗುತ್ತಿದ್ದು ಎಂದು ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಹೇಳಿದ್ದಾನೆ. ಪವಿತ್ರ ಕುರಾನಿನ ಈ ಒಂದು ಸೂಕ್ತಿಯನ್ನು ನಾವು ಅವಲೋಕಿಸೋಣ. ವರಸೂಲನ್ ಇಲಾ ಬನಿ ಇಸ್ರಾಯೀಲ ಅನ್ನಿ ಖದ್ ಜಿಅ್ತುಕುಂ ಬಿಆಯತಿನ್ ಮಿರ್ ರಬ್ಬಿಕುಂ ಅನ್ನಿ ಅಖ್ಲುಕು ಲಕುಂ ಮಿನತ್ ತೈನಿ ಕಹೈಅತಿ ತೈರಿ ಫಅನ್ಫುಕು ಫೀಹಿ ಫಯಕೂನು ತೈರನ್ ಬಿಇಜ್ನಿಲ್ಲಾಹ್ ವಉಬ್ರಿಉಲ್ ಅಕ್ಮಹ ವಲ್ ಅಬ್ರಸ ವಉಹ್ಯಿಲ್ ಮೌತಾ ಬಿಇಜ್ನಿಲ್ಲಾಹ್ ವಉನಬ್ಬಿಉಕುಂ ಬಿಮಾ ತಅಕುಲೂನ ವಮಾ ತದ್ದಖಿರೂನ ಫೀ ಬುಯೂತಿಕುಂ ಇನ್ನ ಫೀ ದಾಲಿಕ ಲಆಯತನ್ ಲಕುಂ ಇನ್ ಕುಂತುಂ ಮುಅ್ಮಿನೀನ್. ನಾನು ನಿಮ್ಮ ಪ್ರಭುವಿನ ಕಡೆಯ ದೃಷ್ಟಾಂತದೊಂದಿಗೆ ನಿಮ್ಮ ಬಳಿಗೆ ಬಂದಿದ್ದೇನೆ ಎಂದು ಈಸಾ ಅಲೈಹಿಸ್ಸಲಾಮರವರು ಹೇಳಿದರು. ನಾನು ನಿಮಗೆ ಜೇಡಿ ಮಣ್ಣಿನಿಂದ ಹಕ್ಕಿಯ ಆಕೃತಿಯನ್ನು ರಚಿಸುತ್ತೇನೆ. ನಂತರ ನಾನು ಅದರಲ್ಲಿ ಊದುವಾಗ ಅಲ್ಲಾಹನ ಅಪ್ಪಣೆಯಿಂದ ಅದೊಂದು ಹಕ್ಕಿಯಾಗಿ ಮಾರ್ಪಡುತ್ತದೆ. ನಾನು ಅಲ್ಲಾಹನ ಅಪ್ಪಣೆಯಿಂದ ಹುಟ್ಟು ಕುರುಡನನ್ನು, ಕುಷ್ಠರೋಗಿಯನ್ನು ಗುಣಪಡಿಸುತ್ತೇನೆ ಮತ್ತು ಸತ್ತವರನ್ನು ಬದುಕಿಸುತ್ತೇನೆ. ನೀವು ತಿನ್ನುತ್ತಿರುವುದರ ಬಗ್ಗೆ ಮತ್ತು ನೀವು ನಿಮ್ಮ ಮನೆಗಳಲ್ಲಿ ಜೋಪಾನವಾಗಿಡುವುದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ ಖಂಡಿತವಾಗಿಯೂ ಅದರಲ್ಲಿ ನಿಮಗೊಂದು ದೃಷ್ಟಾಂತವಿದೆ ಎಂದು ಈಸಾ ಅಲೈಹಿಸ್ಸಲಾಮರವರು ಹೇಳಿದರು. ಸಹೋದರರೇ, ಈ ಒಂದು ಪವಿತ್ರ ಕುರಾನನ ಸೂಕ್ತಿಯಲ್ಲಿ ನಾವು ಅವಲೋಕಿಸಬೇಕಾದಂತಹ ಮುಖ್ಯ ವಿಷಯವೇನೆಂದರೆ, ಇಲ್ಲಿ ಈಸಾ ಅಲೈಹಿಸ್ಸಲಾಮರವರಿಂದ ಆಗುತ್ತಿರುವಂತಹ ಈ ಎಲ್ಲ ಪವಾಡಗಳು ಅಲ್ಲಾಹನ ಅಪ್ಪಣೆಯಿಂದ, ಅಲ್ಲಾಹನ ಆಜ್ಞೆಯಿಂದ ಎಂದು ಸ್ವತಃ ಈಸಾ ಅಲೈಹಿಸ್ಸಲಾಮರವರು ಹೇಳಿದ್ದಾರೆ. ಯೇಸುಕ್ರಿಸ್ತರು ಪವಾಡಗಳನ್ನು ತೋರಿಸಿದರು ಎನ್ನುವುದು ಅವರು ಅಲ್ಲಾಹನಿಗೆ, ದೇವರಿಗೆ ನಿಸ್ವಾರ್ಥ ದಾಸ ಮತ್ತು ಸಂದೇಶವಾಹಕ ಎಂಬುದಕ್ಕಿಂತಲೂ ಹೆಚ್ಚಾಗಿದ್ದರು ಎಂಬುದು ಇದರ ಅರ್ಥವಲ್ಲ. ಬದಲಾಗಿ ವಾಸ್ತವವಾಗಿ ಈಸಾ ಅಲೈಹಿಸ್ಸಲಾಂ ರವರ ಮುಂಚಿತವಾಗಿ ಬಂದಿರುವಂತಹ ನೂಹ್ ಅಲೈಹಿಸ್ಸಲಾಂ, ಮೂಸಾ ಅಲೈಹಿಸ್ಸಲಾಂ, ಅದೇ ರೀತಿ ನಮ್ಮೆಲ್ಲರ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮುಂತಾದ ಪ್ರವಾದಿಗಳೆಲ್ಲರೂ ಸಹ ಅಲ್ಲಾಹನ ಬಳಿಯಿಂದ ಬಹಳಷ್ಟು ದೊಡ್ಡ ದೊಡ್ಡ ಪವಾಡಗಳನ್ನು ಅವರು ತೋರಿಸಿದರು. ಸಾಲೇಹ್ ಅಲೈಹಿಸ್ಸಲಾಂ ಎಂಬ ಓರ್ವ ನಬಿ ಒಂದು ಪರ್ವತದಿಂದ, ಒಂದು ಗುಡ್ಡದಿಂದ ಒಂದು ಗರ್ಭಿಣಿ ಒಂಟೆಯನ್ನು ಹೊರತೆಗೆದರು. ಈ ಪವಾಡ ಆಗಿದ್ದು ಅಲ್ಲಾಹನ ಆಜ್ಞೆಯಿಂದ. ಮೂಸಾ ಅಲೈಹಿಸ್ಸಲಾಮರವರಿಂದ ಬಹಳಷ್ಟು ಪವಾಡಗಳು ಅದು ಹೊರಬಂದವು. ಈ ಎಲ್ಲ ಪವಾಡಗಳಾಗಿದ್ದು ಅಲ್ಲಾಹನ ಆಜ್ಞೆಯ ಮೇರೆಗೆ, ಅಲ್ಲಾಹನ ಆಜ್ಞೆಯಿಂದಾಗಿದೆ.
ಆದ ಕಾರಣದಿಂದಾಗಿ ಅಲ್ಲಾಹನ ಆದೇಶ ಮತ್ತು ಅಲ್ಲಾಹನ ಅಪ್ಪಣೆಯ ಮೇರೆಗೆ ಈ ಎಲ್ಲ ಪವಾಡಗಳು ಆಗಿದ್ದು ಎಂಬುದು ಇದು ಸತ್ಯ ಸಂಗತಿಯಾಗಿದೆ. ಹೀಗಿರುವಾಗ ಈಸಾ ಅಲೈಹಿಸ್ಸಲಾಮರವರಿಂದ ಈ ಎಲ್ಲ ಪವಾಡಗಳು ಹೊರಬಂದಿದ್ದವೆ, ಈ ಎಲ್ಲ ಪವಾಡಗಳು ಅವರಿಂದ ಆಗಿದ್ದವು ಎಂಬ ಕಾರಣದಿಂದಾಗಿ ಅವರು ದೇವರಾಗಲಿಕ್ಕೆ ಮತ್ತು ದೇವರಿಗೆ ಸಮಾನವಾಗಲಿಕ್ಕೆ ಅಥವಾ ಅಲ್ಲಾಹನ ಭಾಗವಾಗಲಿಕ್ಕೆ ಎಂದಿಗೂ ಸಾಧ್ಯವಾಗದಂತಹ ವಿಷಯವಾಗಿದೆ. ಈಸಾ ಅಲೈಹಿಸ್ಸಲಾಂ ಮಾನವರೆಲ್ಲರನ್ನು ಕೇವಲ ಏಕೈಕ ಅಲ್ಲಾಹನ ಆರಾಧನೆ ಕಡೆಗೆ ಜನರನ್ನು ಆಹ್ವಾನಿಸಿದರು. ಖಂಡಿತವಾಗಿಯೂ ಈಸಾ ಅಲೈಹಿಸ್ಸಲಾಮರವರ ಸಂದೇಶ ಬಹಳ ಸ್ಪಷ್ಟವಾಗಿತ್ತು. ಅದೇನೆಂದರೆ ಈ ಜಗತ್ತಿನ ಆರಾಧ್ಯನು ಕೇವಲ ಅಲ್ಲಾಹನಾಗಿದ್ದಾನೆ, ಅವನನ್ನು ಮಾತ್ರ ನಾವು ಆರಾಧಿಸಬೇಕು, ಅವನ ಆರಾಧನೆಯೇ ನಮ್ಮೆಲ್ಲರ ಜೀವನದ ನೈಜ ಉದ್ದೇಶವಾಗಿದೆ ಎಂಬುದು ಈಸಾ ಅಲೈಹಿಸ್ಸಲಾಮರವರ ಸಂದೇಶ. ಅಲ್ಲಾಹು ನಮ್ಮೆಲ್ಲರನ್ನು ಈಸಾ ಅಲೈಹಿಸ್ಸಲಾಮರವರ ಈ ಸ್ಪಷ್ಟ ಸಂದೇಶವನ್ನು ಸ್ವೀಕರಿಸುವಂತಹ ತೌಫೀಕನ್ನು ದಯಪಾಲಿಸಲಿ. ಆಮೀನ್. ವಾಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.